ಅಲ್ಲ ಕಣೆ, ನಾನು ಕೆಲಸದಿಂದ ಬಂದು ಎಷ್ಟೊತ್ತಾಯ್ತು? ನನಗೆ ಹೊಟ್ಟೆ ಹಸಿತಿದೆ. ತಿನ್ನೋದಕ್ಕೇನಾದ್ರೂ ತರೋದಲ್ವಾ? ಎಷ್ಟೊತ್ತಂತ ಹೇಳಿ ಫೋನ್ ನೋಡ್ಕೊಂಡು ಕೂತಿರ್ತೀಯ? ಎಂದು ಹೇಳಿ ಗಂಡ ರಮೇಶ್ ತನ್ನ ಹೆಂಡತಿ ರೇವತಿಯ ಬಳಿ ಹೇಳಿದ್ದನ್ನ ಕೇಳಿ, ಹೆಂಡತಿ ಕೋಪದಿಂದ ಹೇಳ್ತಾಳೆ, ಒಂದು 10 ನಿಮಿಷ ನೆಮ್ಮದಿಯಿಂದ ಕುತ್ಕೊಳ್ಳೋದಕ್ ಬಿಡಲ್ಲ. ಹಗಲು ರಾತ್ರಿ ಎನ್ನದೆ ಮನೆಯಲ್ಲಿ ಕತ್ತೆ ದುಡಿಯೋ ಹಾಗೆ ಕೆಲಸ ಮಾಡ್ಬೇಕು ಎಂದು ಹೇಳಿ ಕೋಪದಿಂದ ತನ್ನ ಫೋನನ್ನ ಸೋಫಾ ಮೇಲೆ ಇಟ್ಟಿದ್ದನ್ನ ನೋಡಿ ಗಂಡನಿಗೆ ಏನೋ ನಡೆದಿದೆ. ಅದಕ್ಕೆ ಇವಳು ಈ ರೀತಿ ಮಾತಾಡ್ತಿದ್ದಾಳೆ ಎಂದು ತನ್ನ ಹೆಂಡತಿ ಕೋಪದಲ್ಲಿದ್ದಾಳೆ ಅನ್ನೋದು ಅವನಿಗೂ ಅರ್ಥವಾಗುತ್ತೆ. ತನ್ನ ಹೆಂಡತಿಯ ಬಳಿ ಹೇಳ್ತಾನೆ, ನೋಡು ರೇವತಿ, ನಾನೇನ್ ಹೇಳ್ಬಾರ್ದು ಹೇಳ್ಬಿಟ್ಟೆ ಅಂತ ಹೇಳಿ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದೀಯಾ ಎಂದಾಗ ಅದಕ್ಕೆ ಕೋಪದಿಂದ ರೇವತಿ ಹೇಳ್ತಾಳೆ, ಹೌದು, ಇನ್ನೇನಂತ ಮಾತಾಡ್ಲಿ ಹೇಳಿ. ನಮ್ಮ ಮದುವೆಯಾಗಿ 5 ವರ್ಷ ಆಗ್ತಿದೆ. ಒಂದು ದಿನನಾದ್ರೂ ನೀವು ನನ್ನನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದೀರಾ? ಹೊರಗಡೆ ಕರ್ಕೊಂಡು ಹೋಗಿ ಅಂತ ಅಂದ್ರೆ ದುಡ್ಡಿಲ್ಲ ಅಂತೀರ. ಹೋದ್ರೆ ಹೋಗ್ಲಿ, ಎಷ್ಟು ದಿನ ಅಂತ ಹೇಳಿ ಈ ರೀತಿ ಬಾಡ್ಗೆ ಮನೆಯಲ್ಲೇ ಇರೋದು ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ, ಇದೇನೇ, ಇದ್ದಕ್ಕಿದ್ದ ಹಾಗೆ ನಿನಗೆ ಏನಾಯ್ತು? ಈ ರೀತಿ ಮಾತಾಡ್ತಾ ಇದ್ಯಲ್ಲ ಎಂದು ಗಂಡ ಪ್ರಶ್ನಿಸಿದಾಗ ಅದಕ್ಕೆ ಹೆಂಡತಿ ಹೇಳ್ತಾಳೆ, ಇವತ್ತು ಪಕ್ಕದ ಮನೆ ಟೀನಾ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾಳಂತೆ. ಮಧ್ಯಾಹ್ನ ಬಂದು ಗಂಡ ಹೆಂಡತಿ ಇಬ್ರು ನಮ್ಮನೆಗ್ ಊಟಕ್ ಬಂದ್ಬಿಡಿ ಅಂತ ಹೇಳಿದ್ಲು. ಅವಳ ಗಂಡ ಕೆಲಸ ಮಾಡೋ ಕಡೆ ಒಂದು ಸೈಟ್ ತಗೊಂಡಿದ್ದಾರಂತೆ. ಇನ್ನೇನು 2 ತಿಂಗಳಲ್ಲೇ ಮನೆ ಕೂಡ ಕಟ್ಟಿದ್ದಾಳಂತೆ. ಅವಳ ಮದುವೆಯಾಗಿ ಸರಿಯಾಗಿ 1 ವರ್ಷನೂ ಆಗ್ಲಿಲ್ಲ. ಅಷ್ಟು ಬೇಗ ಸ್ವಂತ ಮನೆ ಕೂಡ ಮಾಡ್ಕೊಳ್ತಿದ್ದಾಳೆ. ಇನ್ನು ನನ್ನ ಹಣೆ ಬರಹಕ್ಕೆ ಮನೆಯಲ್ಲಿ ಕತ್ತೆ ರೀತಿ ಕೆಲಸ ಮಾಡಿದ್ರು ಸ್ವಂತ ಮನೆಯಲ್ಲಿ ಇರೋ ಅದೃಷ್ಟ ನನಗಿಲ್ಲ ಎಂದಾಗ ಹೆಂಡತಿಯ ಮಾತನ್ನು ಕೇಳಿ ಗಂಡ ಹೇಳ್ತಾನೆ, ಓಹೋ, ಅದಕ್ಕ ಇಷ್ಟು ಕೋಪದಲ್ಲಿರೋದ್ ನೀನು? ನೋಡು ರೇವತಿ, ಅವರ ಹಣೆ ಬರಹದಲ್ಲಿ ಸ್ವಂತ ಮನೆ ಇದೆ ಅಂತ ಹೇಳಿ ನಮಗೂ ಅದೇ ರೀತಿ ಜೀವನ ಬೇಕು ಅನ್ನೋದು ಎಷ್ಟು ಸರಿ ಹೇಳು? ನಾನು ಕೂಡ ದುಡಿತಾನೇ ಇದ್ದೀನಿ. ಆ ದುಡಿಮೆಯಲ್ಲಿ ಮನೆ ನಡೆಸೋದಕ್ಕೆ ಸರಿ ಹೋಗ್ತಿದೆ. ನಾನು ದುಡಿತಾ ಇರೋ ದುಡಿಮೆಯಲ್ಲಿ ಸ್ವಂತ ಮನೆ ಮಾಡ್ಕೊಳ್ಳೋದು ಅಂದ್ರೆ ಹೇಗ್ ಹೇಳು ಎಂದು ಗಂಡ ಹೇಳಿದ್ದನ್ನ ಕೇಳಿ ಕೋಪದಿಂದ ಅವನ ಹೆಂಡತಿ ಹೇಳ್ತಾಳೆ, ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ನಿಮ್ಮನ್ನ ಪ್ರೀತಿಸಿ ಮದುವೆಯಾಗಿದ್ದು ನಾನು ಮಾಡಿದ ದೊಡ್ಡ ತಪ್ಪು ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಎದ್ದು ಅಡಿಗೆ ಮನೆಗೆ ಬರ್ತಾಳೆ. ರೇವತಿಯ ಬಗ್ಗೆ ಹೇಳುವುದಾದರೆ, ತಂದೆ ತಾಯಿಗೆ ಒಬ್ಬಳೆ ಮಗಳು. ಕಾಲೇಜು ದಿನಗಳಲ್ಲಿ ರಮೇಶ್ನನ್ನ ಪ್ರೀತಿಸಿ ಮದುವೆಯಾಗ್ತಾಳೆ. ಗಂಡನಿಗಿಂತ ಹೆಚ್ಚು ಓದಿರುವ ರೇವತಿಗೆ ತಂದೆ ತಾಯಿ ಕೂಡ ತುಂಬಾ ಮುದ್ದಾಗಿ ಸಾಕಿರ್ತಾರೆ. ಆದರೆ ರಮೇಶ್ನ ಜೊತೆ ರೇವತಿ ಮದುವೆಯಾಗುವುದು ಅವಳ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ತಂದೆ ತಾಯಿಗೆ ಹೇಳದೆ ರಮೇಶ್ನ ಜೊತೆ ಮದುವೆಯಾಗ್ತಾಳೆ. ಇದೊಂದು ಕಾರಣದಿಂದಾಗಿ ತಂದೆ ತಾಯಿ ಕೂಡ ಅವಳನ್ನ ನಿರಾಕರಿಸಿಬಿಟ್ಟಿರ್ತಾರೆ. ಇನ್ನು ದೇವಸ್ಥಾನದಲ್ಲಿ ರಮೇಶ್ನನ್ನು ಮದುವೆಯಾದ ರೇವತಿ ಸೀದಾ ರಮೇಶ್ನ ಮನೆಗೆ ಬರ್ತಾಳೆ. ಮನೆಗೆ ಬಂದ ಮಗನ ಜೊತೆ ರೇವತಿ ಮದುವೆಯಾಗಿರುವುದನ್ನ ನೋಡಿದ ರಮೇಶ್ನ ತಂದೆ ತಾಯಿಗೆ ಒಂದು ಕ್ಷಣಕ್ಕೆ ಅಚ್ಚರಿಯಾಗುತ್ತೆ. ಬಾಗಿಲ ಬಳಿ ಬಂದ ಮಗ ಹಾಗೂ ಸೊಸೆಯನ್ನು ನೋಡಿದ ರಮೇಶ್ನ ತಂದೆ, ಏನು ಏನು ನಿನ್ನ ಅವತಾರ? ಏನಿದೆಲ್ಲ? ಯಾರೀ ಹುಡುಗಿ ಎಂದಾಗ ಅದಕ್ಕೆ ಮಗ ರಮೇಶ್ ಹೇಳ್ತಾನೆ, ಅಪ್ಪ, ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ. ನಾನು ಕಾಲೇಜು ಓದುವಾಗಲೇ ಹುಡುಗಿಯನ್ನ ಪ್ರೀತಿಸ್ತಿದ್ದೆ. ಆದ್ರೆ ನಮ್ಮ ಅನಿವಾರ್ಯನೇ ಹಾಗಿತ್ತು. ಅದಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ಟೆ ಎಂದಾಗ ಅದಕ್ಕೆ ಅವನ ತಂದೆ ಕೋಪದಿಂದ ಹೇಳ್ತಾರೆ, ದೊಡ್ಡವರಿದ್ದೀವಿ ಅನ್ನೋದು ಕೂಡ ಮರೆತು ದೊಡ್ಡ ನಿರ್ಧಾರ ಮಾಡಿದ್ಯಾ ಅಂದಮೇಲೆ ನೀನು ತಂದೆ ತಾಯಿಗೆ ಎಷ್ಟು ಬೆಲೆ ಕೊಡ್ತೀಯ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ನೋಡು, ಮೊದಲು ಇಲ್ಲಿಂದ ಹೋಗು ಎಂದಾಗ ಅದೇ ಸಮಯಕ್ಕೆ ಅವನ ತಾಯಿ ಬಂದು, ನೋಡಿ, ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ. ನಮ್ಮನ್ನ ಕೇಳದೆ ಅವನು ಯಾವತ್ತು ಯಾವ ನಿರ್ಧಾರನೂ ಮಾಡೋನಲ್ಲ. ಅಂತಹದ್ರಲ್ಲಿ ಈ ನಿರ್ಧಾರ ತಗೊಂಡಿದ್ದಾನೆ ಅಂತ ಅಂದಮೇಲೆ ಏನಾದರೂ ಅನಿವಾರ್ಯ ಇರಬಹುದು. ನೋಡಿ, ನಮಗೂ ಇರೋದು ಒಬ್ಬನೇ ಮಗ. ಇರೋ ಒಬ್ಬ ಮಗನ್ನ ಈ ರೀತಿ ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೋಡಿ, ಅವನನ್ನ ಬಿಟ್ಟು ನಾನಿರೋದಕ್ಕಾಗೋಲ್ಲ. ಈ ಒಂದು ಸಲ ಅವನನ್ನ ಕ್ಷಮಿಸ್ಬಿಡಿ ಎಂದು ರಮೇಶ್ ತಾಯಿ ಹೇಳಿದ್ದನ್ನ ನೋಡಿ
ಅವನ ತಂದೆ ಕೋಪದಿಂದ, ನಿನ್ ಸಪೋರ್ಟ್ ಮಾಡಿನೇ ಅವನು ಇಷ್ಟು ಮಾತ್ರಕ್ಕೆ ಬಂದಿರೋದು. ಇನ್ನು ಏನೇನ್ ಮಾಡ್ಬೇಕಂತಿದೆಯೋ ಮಾಡು ಎಂದು ಹೇಳಿ ಕೋಪದಿಂದ ಎದ್ದು ಹೊರಗಡೆ ಹೊರಟು ಹೋಗ್ತಾರೆ. ಇನ್ನು ಮನೆಗೆ ಒಬ್ಬನೇ ಮಗ, ಜೊತೆಗೆ ಮದುವೆಯಾಗೋ ತಂಗಿ ಇರ್ತಾಳೆ. ಇದನ್ನೆಲ್ಲ ಯೋಚನೆ ಮಾಡಿದ ರಮೇಶ್ ತಂದೆ ಕೂಡ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ಏನು ಹೇಳದೆ ತಮ್ಮ ಅನಿವಾರ್ಯದಿಂದ ಸುಮ್ಮನೆ ಇದ್ದು ಬಿಡ್ತಾರೆ. ನೋಡಲು ರೇವತಿ ಕೂಡ ತುಂಬಾ ಸುಂದರವಾಗಿದ್ಲು. ಹಾಗಾಗಿ ರಮೇಶ್ನ ತಾಯಿಗೆ ರೇವತಿ ಕೂಡ ತುಂಬಾ ಇಷ್ಟ ಆಗಿರ್ತಾಳೆ. ಹಾಗಾಗಿ ಸೊಸೆಯನ್ನ ಆರತಿ ಮಾಡಿ ಮನೆಯ ಒಳಗೆ ಬರಮಾಡಿಕೊಳ್ತಾರೆ. ಆದರೆ ರಮೇಶ್ ತಂದೆ ತಾಯಿಗೆ ಒಬ್ಬನೇ ಮಗನಾದ್ದರಿಂದ ಈ ರೀತಿ ಯಾರಿಗೂ ತಿಳಿಸದೆ ಮದುವೆಯಾಗಿರುವುದು ಅಷ್ಟೇನೂ ಸರಿ ಅನಿಸೋದಿಲ್ಲ. ಹಾಗಾಗಿ ರಮೇಶ್ ತಾಯಿ ತಮ್ಮ ಮಗನನ್ನು ಕರೆದು, ನೋಡಪ್ಪ, ನೀನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ. ನಾಳೆ ದಿನ ನಮ್ಮ ಸಂಬಂಧಿಕರು ಕೇಳಿದಾಗ ನಾವೇನಂತ ಉತ್ತರ ಕೊಡೋದು? ಹೇಗೋ ಇಷ್ಟೆಲ್ಲ ಆಗೋಗಿದೆ. ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಪೂಜೆಯೆಲ್ಲ ಮುಗಿದ ನಂತರ ಮನೆಯಲ್ಲಿ ಚಿಕ್ಕದಾದ ರಿಸೆಪ್ಷನ್ ಇಟ್ಕೊಳ್ಳೋಣ. ನಿಮ್ ತಂದೆ ಹತ್ರ ನಾನ್ ಮಾತಾಡ್ತೀನಿ. ಇದಕ್ಕೆ ನೀನೇನ್ ಹೇಳ್ತೀಯ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ನಿನಗೆ ಏನು ಸರಿನೋ ಅದನ್ನೇ ಮಾಡು ಎಂದು ಹೇಳಿ ಸುಮ್ಮನಾಗ್ತಾನೆ. ಇನ್ನು ಬೇರೆ ದಿನವೇ ಮನೆಯಲ್ಲಿ ಪೂಜೆ ಇರುವ ಕಾರಣ ರೇವತಿ ನಾದಿನಿ ತನ್ನ ಅಣ್ಣನ ರೂಮಿನ ಬಳಿ ಹೋಗಿ, ಅತ್ತಿಗೆ, ಇವತ್ತು ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಮನೆಯಲ್ಲಿ ಎಲ್ಲರೂ ಎದ್ದಿದ್ದೀವಿ. ಬೇಗ ಎದ್ದು ಸ್ನಾನ ಮುಗಿಸಿ ಹೊರಗಡೆ ಬಂದು ಬಿಡಿ ಎಂದು ರೇವತಿ ನಾದಿನಿ ರೂಮಿನ ಬಾಗಿಲು ತಟ್ಟುತ್ತಾ ಹೇಳಿದ್ದನ್ನು ಕೇಳಿ ನಿದ್ದೆಯಿಂದ ಎಚ್ಚರವಾದ ರೇವತಿ ತನ್ನ ರೂಮಿನ ಬಾಗಿಲು ತೆಗೆದು, ಇಷ್ಟು ಜೋರಾಗಿ ಬಾಗಿಲು ತಟ್ಟು ಅವಶ್ಯಕತೆ ಏನಿತ್ತು? ಓ ಮೈ ಗಾಡ್, ಇಷ್ಟು ಚಳಿಯಲ್ಲಿ ಇಷ್ಟು ಬೇಗ ಇದ್ದು ಸ್ನಾನ ಬೇರೆ ಮಾಡ್ಬೇಕಾ? ನನ್ನ ತಂದೆ ಮನೆಯಲ್ಲಿ ಇಷ್ಟು ಬೇಗ ನಾನು ಯಾವತ್ತೂ ಎದ್ದವಳಲ್ಲ. ಇಲ್ಲಿ ಅದೇನೇನು ಅನುಭವಿಸ್ಬೇಕಾಗಿ ಬರ್ತಿದೆ ಎಂದು ಹೇಳಿ ಕೋಪದಿಂದ ರೂಮಿನ ಒಳಗೆ ಬರ್ತಾಳೆ. ಒಬ್ಬಳೇ ಮಗಳೆಂದು ಮುದ್ದಾಗಿ ಬೆಳೆದ ಅವಳು ತಂದೆ ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲದೆ ಬೆಳೆದಿರ್ತಾಳೆ. ಹಾಗಾಗಿ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಹೋಗಲು ಅವಳಿಗೆ ಕಷ್ಟವಾಗುತ್ತಿತ್ತು. ಇನ್ನು ಸ್ನಾನ ಮುಗಿಸಿ ರೆಡಿಯಾಗಿ ಪೂಜೆಗೆ ಬಂದವಳು ಪೂಜೆ ಮುಗಿಯುವವರೆಗೂ ಅಲ್ಲಿಗೆ ಸಮಯ 11 ಗಂಟೆಗಿಂತ ಹೆಚ್ಚಾಗಿ ಆಗಿರುತ್ತೆ. ಅವಳ ತಂದೆ ತಾಯಿ ಮನೆಯಲ್ಲಿ 8 ಗಂಟೆಗೆಲ್ಲ ತಿಂಡಿ ತಿನ್ನುತ್ತಿದ್ದ ಅವಳಿಗೆ 11 ಗಂಟೆಯಾದರೂ ತಿಂಡಿ ಇಲ್ಲದೆ ಕೋಪ ಹೆಚ್ಚಾಗುತ್ತೆ. ಪೂಜೆ ಮುಗಿದ ತಕ್ಷಣ ಮನೆಗೆ ಬಂದ ಕೆಲವು ಸಂಬಂಧಿಕರು ಮದುವೆಯಾದ ಹೊಸ ಹೆಣ್ಣನ್ನು ನೋಡ್ತಾ ಮಾತನಾಡಿಸುತ್ತಾ ಕುಳಿತು ಬಿಡ್ತಾರೆ. ಇನ್ನು ಇದೆಲ್ಲ ಸರ್ವೇ ಸಾಮಾನ್ಯ ಅನ್ನೋದು ಅವಳಿಗೂ ಗೊತ್ತೇ ಆಗೋದಿಲ್ಲ. ಇದನ್ನೆಲ್ಲ ನೋಡಿದ ಅವಳಿಗೆ ಕೋಪ ನೆತ್ತಿಗೇರಿ ಅಲ್ಲಿಂದ ಎದ್ದು ಸೀದಾ ಅವಳ ರೂಮಿಗೆ ಬಂದು ಬಿಡ್ತಾಳೆ. ಕೋಪದಿಂದ ಹೆಂಡತಿ ರೂಮಿಗೆ ಬಂದಿದ್ದನ್ನು ನೋಡಿದ ರಮೇಶ್ ಅವಳ ಹಿಂದೆಯೇ ಬಂದು ತನ್ನ ಹೆಂಡತಿಯ ಬಳಿ ಹೇಳ್ತಾನೆ, ಅಲ್ಲ ರೇವತಿ, ಏನಾಯ್ತು ಅಂತ ಹೇಳಿ ಬೆಳಗ್ಗೆಯಿಂದ ಎಷ್ಟು ಕೋಪದಲ್ಲಿದ್ದೀಯಾ? ಮನೆಯಲ್ಲಿ ನೆಂಟ್ರಿದ್ದಾರೆ, ಅವರ ಮುಂದೆ ಕೋಪದಿಂದ ಗದರಿಸಿ ಈ ರೀತಿ ಬಂದು ಬಿಟ್ರೆ ಏನಂತ ಅರ್ಥ ಎಂದು ಗಂಡ ಹೇಳಿದ್ದನ್ನ ಕೇಳಿ ಹೆಂಡತಿ ರೇವತಿ ಹೇಳ್ತಾಳೆ, ಅಲ್ಲ, ಇಷ್ಟೊತ್ತಾದ್ರೂ ಊಟ ತಿಂಡಿ ಬಿಟ್ಟು ಬಂದವ್ರ ಮುಂದೆ ಈ ರೀತಿ ಕುತ್ಕೊಂಡು ಅವ್ರ ಮುಂದೆ ನಗ್ತಾ ಕೈ ಮುಗಿತಾ ಇರೋದಕ್ಕೆ ನನ್ನನ್ನೇನು ಗೊಂಬೆ ಅಂತ ತಿಳ್ಕೊಂಡಿದ್ದೀರಾ ನೀವೆಲ್ಲ? ಅಲ್ಲ, ಇಷ್ಟು ಬೇಗ ಪೂಜೆ ಇಟ್ಕೊಳ್ಳುವ ಅವಶ್ಯಕತೆ ಏನಿತ್ತು ನಿಮ್ಮ ಮನೆಯಲ್ಲಿ? ಮದುವೆಯಾಗಿ ಇನ್ನು 8 ದಿನಾನೂ ಮುಗ್ದಿಲ್ಲ. ಅಷ್ಟು ಬೇಗ ಇದೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು? ಅದರಲ್ಲಿ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕೂಡ ನಾನು ಕುಡ್ದಿಲ್ಲ. ನನ್ನ ಬಗ್ಗೆ ವಿಚಾರಿಸ್ತಿದ್ದೀರಾ? ಅವರವರ ಪಾಡಿಗೆ ಅವರವರಿದ್ದಾರೆ ಎಂದು ರೇವತಿ ಕೋಪದಿಂದ ಮಾತನಾಡಿದ್ದನ್ನು ನೋಡಿ ರೇವತಿ ಅತ್ತೆ ಹಿಂದೆಯೇ ಬರ್ತಾರೆ. ಅಷ್ಟರಲ್ಲಿ ಗಂಡ ಹೇಳ್ತಾನೆ, ನೋಡು ರೇವತಿ, ಜೋರಾಗಿ ಮಾತಾಡ್ಬೇಡ, ಮನೆಯಲ್ಲಿ ನೆಂಟ್ರಿದ್ದಾರೆ. ಇದು ಯಾವ ದೊಡ್ಡ ವಿಷಯ ಅಂತ ಹೇಳಿ ಈ ರೀತಿ ಕಿರ್ಸ್ತಿದ್ದೀಯಾ ನೀನು ಎಂದಾಗ ಅಷ್ಟರಲ್ಲಿ ಅವಳ ಅತ್ತೆ ಹೇಳ್ತಾರೆ, ಹೌದಮ್ಮ, ಮನೆಯಲ್ಲೆಲ್ಲ ನೆಂಟ್ರಿದ್ದಾರೆ, ಏನಾದ್ರೂ ತಪ್ಪು ತಿಳ್ಕೊಳ್ತಾರೆ. ಹೇಗೇನು, ತಿಂಡಿ ತಾನೇ ಬೇಕು, ಪೂಜೆ ಎಲ್ಲ ಮುಗ್ದಿದೆ. ಸದ್ಯಕ್ಕೆ ಒಂದು ಗ್ಲಾಸ್ ಹಾಲು ಕುಡಿದು ಹಣ್ಣಿದೆ ತಿನ್ನು ಎಂದು ಅವಳ ಅತ್ತೆ ಹೇಳಿದ್ದನ್ನ ಕೇಳಿ ರೇವತಿ ಹೇಳ್ತಾಳೆ, ಏನು, ಬ್ರೇಕ್ಫಾಸ್ಟ್ಗೆ ಹಣ್ಣು ತಿನ್ಬೇಕಾ?
ಹೋಗ್ಲಿ, ಇದು ತಿಂಡಿ ತಿನ್ನುವ ಸಮಯನಾ? ಮಧ್ಯಾಹ್ನದ ಊಟ ಮಾಡೋ ಸಮಯ ಆಗಿದೆ. ಅದ್ರಲ್ಲಿ ರಿಸೆಪ್ಷನ್ ಬೇರೆ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ. ಇನ್ನು ಅದಕ್ಕೆ ರೆಡಿಯಾಗು ಅಂತ ಹೇಳಿ ಅದೆಷ್ಟು ನನ್ನ ಪ್ರಾಣ ತಿಂತಿರೋ ಗೊತ್ತಿಲ್ಲ ಎಂದು ಹೇಳಿ ಕೋಪದಿಂದ ಹೇಳಿದ್ದನ್ನು ನೋಡಿ ಅವಳ ಅತ್ತೆ ಏನು ಮಾತನಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಹೊರಗಡೆ ಬಂದ್ಬಿಡ್ತಾರೆ. ಇತ್ತ ಗಂಡ ಹೇಳ್ತಾನೆ, ನೋಡು ರೇವತಿ, ಮನೇಲಿ ಇಂಥ ಸಂದರ್ಭದಲ್ಲಿ ನೀನು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಈ ರೀತಿ ಹಠ ಮಾಡಿದ್ರೆ ಚೆನ್ನಾಗಿರುತ್ತಾ? ನೀನು ಸ್ವಲ್ಪ ಅರ್ಥ ಮಾಡ್ಕೊ ಎಂದು ಹೇಳಿ ಹೆಂಡತಿಯನ್ನು ಸಮಾಧಾನ ಮಾಡ್ತಾನೆ. ಇನ್ನು ಹೀಗೆ 3-4 ದಿನ ಕಳೆದು ಬಿಡುತ್ತದೆ. ಅಂದು ಬೆಳಗ್ಗೆ 9 ಗಂಟೆಗೆ ಎದ್ದು ಫ್ರೆಶ್ ಆಗಿ ತನ್ನ ಅತ್ತೆಯ ಬಳಿ ಬಂದು ಹೇಳ್ತಾಳೆ, ಅತ್ತೆ, ನನಗೆ ಒಂದು ಗ್ಲಾಸ್ ಕಾಫಿ ಬೇಕು. ತಲೆ ತುಂಬಾ ನೋಯ್ತಿದೆ. ಅಡುಗೆ ಮನೆ ಎಲ್ಲಿದೆ ಎಂದಾಗ ಅವಳ ಅತ್ತೆ ಹೇಳ್ತಾರೆ, ನೋಡಮ್ಮ ರೇವತಿ, ಅತ್ತೆ ಮನೆಯಲ್ಲಿ ಇವತ್ತು ನಿನ್ನ ಮೊದಲನೇ ಅಡುಗೆ. ಇದು ನಮ್ಮ ಮನೆಯ ಸಂಪ್ರದಾಯ. ಹಾಗಾಗಿ ಇವತ್ತು ನೀನೇ ತಿಂಡಿನ ಮಾಡಬೇಕು. ನೋಡು, ಅದೇ ಅಡಿಗೆ ಮನೆ ಎಂದಾಗ ಅವಳು ಹೇಳ್ತಾಳೆ, ನೋಡಿ ಅತ್ತೆ, ನಮ್ಮ ಮನೆಯಲ್ಲಿ ಒಂದು ದಿನಾನು ನಾನು ಅಡಿಗೆ ಮಾಡ್ದವಳಲ್ಲ. ಹಾಗಾಗಿ ನನಗೆ ಏನು ಬರೋದಿಲ್ಲ. ನೀವು ಹೇಳ್ಕೊಡಿ, ಏನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ ಎಂದು ಹೇಳಿ ಸೀದಾ ಅಡುಗೆ ಮನೆಗೆ ಬರ್ತಾಳೆ. ಅಡುಗೆ ಮನೆಯಲ್ಲಿ ಅತ್ತಿತ್ತ ನೋಡ್ತಾ, ಇಲ್ಲಿ ಗ್ಯಾಸ್ ಸ್ಟವ್ ಎಲ್ಲಿದೆ ಎಂದಾಗ ಅವಳ ಹಿಂದೆಯೇ ಬಂದ ಅವಳ ಅತ್ತೆ ಹೇಳ್ತಾರೆ, ನೋಡಮ್ಮ ರೇವತಿ, ನಮ್ಮನೇಲಿ ಗ್ಯಾಸ್ ಸ್ಟವ್ ಇಲ್ಲ. ನಾವು ಒಲೆಯಲ್ಲೇ ಅಡುಗೆ ಮಾಡೋದು ಎಂದ ತಕ್ಷಣ ರೇವತಿ ಹೇಳ್ತಾಳೆ, ಒಲೆಯಲ್ಲಿ ನಾನು ಅಡುಗೆ ಮಾಡಬೇಕಾ? ನೋಡಿ ಅತ್ತೆ, ಅದು ನನ್ನ ಕೈಯಲ್ಲಾಗೋದಿಲ್ಲ. ನನ್ನ ತಂದೆ ತಾಯಿ ಮನೆಯಲ್ಲಿ ನಾನು ಆರಾಮವಾಗಿ ಬೆಳೆದಿರೋ ಹುಡುಗಿ. ಅದರಲ್ಲೂ ಸಿಟಿಯಲ್ಲಿ ಬೆಳೆದಿರುವ ಹುಡುಗಿ. ನಾನು ಅಷ್ಟು ಓದಿ ಇಲ್ಲಿ ಬಂದು ಒಲೆಯಲ್ಲಿ ಅಡುಗೆ ಮಾಡಬೇಕು ಅಂತಂದ್ರೆ ಅದೆಲ್ಲ ನನ್ನ ಕೈಯಲ್ಲಾಗೋದಿಲ್ಲ ಎಂದು ಹೇಳಿ ಸೀದಾ ರೂಮಿಗೆ ಹೊರಟೋಗ್ತಾಳೆ. ಇದೇ ರೀತಿ ದಿನ ಒಂದಲ್ಲ ಒಂದು ವಿಷಯಕ್ಕೆ ಆ ಮನೆಯಲ್ಲಿ ಮನಸ್ತಾಪಗಳು ಆಗುತ್ತಲೇ ಇರ್ತಿತ್ತು. ಸಿಟಿಯಲ್ಲಿ ಬೆಳೆದ ರೇವತಿ ಹಳ್ಳಿಗೆ ಬಂದು ಹಳ್ಳಿಯ ಜೀವನವನ್ನು ಹೊಂದಿಕೊಂಡು ಹೋಗುವುದು ಅವಳಿಗೆ ತುಂಬಾ ಕಷ್ಟ ಅನಿಸ್ತಿತ್ತು. ಹಾಗಾಗಿ ತನ್ನ ಗಂಡನ ಬಳಿ ಬಂದು ಹೇಳ್ತಾಳೆ, ಇಷ್ಟು ಓದಿ ಸಿಟಿಲ್ ಬೆಳೆದಿರೋ ನನಗೆ ಇಲ್ಲಿ ಇಷ್ಟು ಕಷ್ಟ ಪಡಬೇಕು ಅಂದ್ರೆ ನನ್ ಕೈಯಲ್ಲಾಗೋದಿಲ್ಲ. ಈ ರೀತಿ ಜೀವನ ಸಾಗಿಸ್ಬೇಕು ಅನ್ನೋದು ಗೊತ್ತಿದ್ದಿದ್ರೆ ನಾನು ಯಾವತ್ತೂ ಈ ಮದುವೆ ಆಗ್ತಿರ್ಲಿಲ್ಲ. ನೋಡಿ, ಇಲ್ಲಿಯ ಜೀವನಕ್ಕೆ ಹೊಂದಿಕೊಂಡು ಹೋಗೋದಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ. ಈ ರೀತಿ ಹಳ್ಳಿಲಿ ದುಡಿಯೋದಕ್ಕೆ ಅಂತ ಏನಿದೆ ಅಂತ ಹೇಳಿ ಇಲ್ಲಿ ಕಷ್ಟ ಪಡ್ಕೊಂಡಿರ್ಬೇಕು. ಇಷ್ಟು ಓದಿ ಈ ರೀತಿ ಕಷ್ಟ ಪಡ್ಬೇಕು ಅಂತ ಹೇಳಿ ಏನು ಹಣೆಬರಹ? ನೋಡಿ, ಇನ್ನು ನಾನು ಇಲ್ಲಿರೋದಿಲ್ಲ. ಆದಷ್ಟು ಬೇಗ ಇಲ್ಲಿಂದ ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ ಎಂದಾಗ ಹೆಂಡತಿ ರೇವತಿ ಹೇಳಿದ ಮಾತನ್ನು ಕೇಳಿ ಗಂಡ ಹೇಳ್ತಾನೆ, ಏನು ಏನು ಮಾತಾಡ್ತಾ ಇದ್ದೀಯಾ ನೀನು ರೇವತಿ? ಇದು ನಿನಗೆ ಹೊಸ ಅನುಭವ. ಒಂದು ಸ್ವಲ್ಪ ದಿನ ಇಲ್ಲಿ ನೀನು ಕೂಡ ಅಡ್ಜಸ್ಟ್ ಆಗ್ಬಿಡ್ತೀಯ ಎಂದು ಗಂಡ ಹೇಳಿದ್ದನ್ನ ಕೇಳಿ ಹೆಂಡತಿ ರೇವತಿ ಹೇಳ್ತಾಳೆ, ಅಬ್ಬಬ್ಬಾ, ಇಲ್ಲಿಯ ಜೀವನ ಶೈಲಿಗೆ ನಾನು ಅಡ್ಜಸ್ಟ್ ಆಗೋದಾ? ಅದು ಖಂಡಿತ ಆಗೋದಿಲ್ಲ ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ, ನೋಡು, ಇಲ್ಲಿ ವ್ಯವಸಾಯ, ತಂದೆ ತಾಯಿನ ಬಿಟ್ಟು ಹೇಗೆ ಹೋಗೋದಕ್ಕಾಗುತ್ತೆ ಹೇಳು ಎಂದಾಗ ಅದಕ್ಕೆ ರೇವತಿ ಹೇಳ್ತಾಳೆ, ನೋಡಿ, ನಿಮಗೋಸ್ಕರ ನಾನು ಕೂಡ ನನ್ನ ತಂದೆ ತಾಯಿನ ಬಿಟ್ಟು ಇಲ್ಲಿವರೆಗೂ ಬಂದಿರೋದು. ನೋಡಿ, ನೀವು ಅದು ಏನು ಮಾಡ್ತಿರೋ ಏನೋ ನನಗಂತೂ ಗೊತ್ತಿಲ್ಲ. ಈ ಮನೆಯಲ್ಲಿ ನಿಮಗೂ ಭಾಗ ಇದೆ. ಅದನ್ನ ಕೇಳಿ ಸಿಟಿಲ್ ಹೋಗಿ ಒಂದು ಸ್ವಂತ ಮನೆ ಮಾಡ್ಕೊಂಡಿರೋಣ ಎಂದಾಗ ಅದಕ್ಕೆ ಗಂಡ ಹೇಳ್ತಾನೆ, ನೋಡು, ಅದೆಲ್ಲ ಆಗೋ ಮಾತಲ್ಲ ಎಂದು ಹೇಳಿ ಇಬ್ಬರ ಮಧ್ಯೆ ಜೋರಾಗಿ ಮಾತುಕತೆ ನಡೆಯುತ್ತಿರುತ್ತೆ. ಅವರಿಬ್ಬರು ಆಡುತ್ತಿದ್ದ ಮಾತುಗಳು ಮನೆಯಲ್ಲಿದ್ದವರೆಲ್ಲ ಕಿವಿಗೆ ಬೀಳುತ್ತಿರುತ್ತೆ. ಸರಿ, ನನಗೂ ಬೇರೆ ದಾರಿನೇ ಇಲ್ಲ, ಹೊರಡೋದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ತೀನಿ ಎಂದು ಹೇಳಿ ಗಂಡ ಹೊರಗಡೆ ಬರ್ತಾನೆ. ಇಷ್ಟೆಲ್ಲ ನಡೆದ ಮೇಲೆ ತನ್ನ ತಾಯಿಯ ಬಳಿ ವಿಷಯವನ್ನು ಹೇಳಲೆಂದು ಬಂದಾಗ ಮಗನನ್ನು ನೋಡಿ ತಾಯಿ ಹೇಳ್ತಾರೆ, ನೋಡಪ್ಪ, ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಆಕೆ ಸಿಟಿಯಲ್ಲಿ ಬೆಳೆದಿರೋ ಹುಡುಗಿ. ಹಳ್ಳಿ ಜೀವನ ಅಡ್ಜಸ್ಟ್ ಮಾಡಿಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ. ನಾವು ನಿನ್ನನ್ನ ಓದಲು ಅಂತ ಹೇಳಿ ಸಿಟಿಗೆ ಕಳಿಸಿದ್ವಿ. ಆದ್ರೆ ನೀನು ಮಾಡಿರೋ ತಪ್ಪಿಗೆ ಇವತ್ತು ಮನೆ ಮಂದಿ ಎಲ್ಲ ಪಶ್ಚಾತ್ತಾಪ ಪಡೋ ಹಾಗೆ ಆಗ್ತಿದೆ. ಈ ರೀತಿ ನೀನು ಮನೆ ಬಿಟ್ಟು ಹೋದ್ರೆ ನಾವು ಕೂಡ ಒಬ್ಬಂಟಿಯಾಗುತ್ತೇವೆ.
ನಿನಗೆ ತಂಗಿ ಬೇರೆ ಇದ್ದಾಳೆ. ನೋಡು, ಒಂದು ಸಲ ಚೆನ್ನಾಗಿ ಯೋಚನೆ ಮಾಡು ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ಅಪ್ಪ, ನನ್ನನ್ನ ಕ್ಷಮಿಸ್ಬಿಡಿ. ನಾನು ಎಷ್ಟೇ ಪ್ರಯತ್ನ ಪಟ್ರೂ ಅವಳು ಮಾತ್ರ ಇಲ್ಲಿ ಇರೋದಕ್ಕೆ ಒಪ್ಕೊಳ್ತಿಲ್ಲ. ನೀವೇನು ಚಿಂತೆ ಮಾಡಬೇಡಿ. ನಾನು ಆಗಾಗ ಬರ್ತಿರ್ತೀನಿ ಎಂದು ಹೇಳಿ ಹೊರಡಲು ರೆಡಿಯಾಗ್ತಾನೆ. ಅವನ ತಾಯಿ ಎಷ್ಟೇ ಬೇಡಿಕೊಂಡರೂ ರೇವತಿ ಮಾತ್ರ ಯಾವುದೇ ವಿಷಯಕ್ಕೂ ಬಗ್ಗೋದಿಲ್ಲ. ಕೊನೆಗೂ ಹಠ ಮಾಡಿ ಮನೆಯಿಂದ ಹೊರ ಹೋಗ್ತಾರೆ. ಇನ್ನು ಹೆಂಡತಿಯನ್ನು ಕರೆದುಕೊಂಡು ಸಿಟಿಗೆ ಹೋದವ ರಮೇಶ್ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಸಾಲ ಮಾಡಿ ಒಂದು ಮನೆ ಬಾಡಿಗೆ ಮಾಡ್ತಾನೆ. ಮೊದಮೊದಲು ಗಂಡ ಹೆಂಡತಿ ಇಬ್ಬರು ತುಂಬಾ ಸಂತೋಷವಾಗಿಯೇ ಇರ್ತಾರೆ. ಆದರೆ ಸಿಟಿಗೆ ಬಂದು 1 ವರ್ಷಕ್ಕೆಲ್ಲ ರಮೇಶ್ ಒಂದು ಗಂಡು ಮಗುವಿಗೆ ತಂದೆಯಾಗ್ತಾನೆ. ಬರ್ತಾ ಬರ್ತಾ ಅವನು ದುಡಿತಾ ಇದ್ದ ದುಡಿಮೆಯಲ್ಲಿ ಮನೆ ಖರ್ಚು ಹೆಚ್ಚಾಗ್ತಾ ಬರುತ್ತೆ. ಮನೆಯಲ್ಲಿ ಚಿಕ್ಕ ಮಗು ಇರೋದ್ರಿಂದ ಅವನ ಖರ್ಚು ಕೂಡ ಹಾಗೆ ಹೆಚ್ಚಾಗ್ತಾ ಬರುತ್ತೆ. ನೋಡ್ತಾ ನೋಡ್ತಾ ಮಗುವಿಗೂ 5 ವರ್ಷ ತುಂಬುತ್ತೆ. ಹಾಗೋ ಹೀಗೋ ಜೀವನ ಕಳೆಯುತ್ತಿದ್ದ ರಮೇಶ್ಗೆ ಅವಳ ಹೆಂಡತಿಯ ಶೋಕಿಗಳು ಹೆಚ್ಚಾಗ್ತಾ ಬರುತ್ತೆ. ಆದರೆ ಇದೇ ಕಾರಣದಿಂದಾಗಿ ಮನೆಯಲ್ಲಿ ಇಬ್ಬರ ಮಧ್ಯೆ ದಿನೇ ದಿನೇ ಮನಸ್ತಾಪಗಳು ಹೆಚ್ಚಾಗ್ತಾ ಬರ್ತಿತ್ತು. ಇದೇ ಕಾರಣದಿಂದಾಗಿ ಅಂದು ಕೂಡ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತದೆ. ಅದೇ ಸಮಯಕ್ಕೆ ರಮೇಶ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ರಿಸೀವ್ ಮಾಡಿದ ರಮೇಶ್ಗೆ ತಾಯಿಯ ಧ್ವನಿಯನ್ನ ಕೇಳಿ ಸಂತೋಷ ಪಡ್ತಾನೆ. ಅದರಲ್ಲೂ ತನ್ನ ತಂಗಿಯ ಮದುವೆ ಅನ್ನೋ ವಿಷಯವನ್ನು ಕೇಳಿ ಇನ್ನಷ್ಟು ಸಂತೋಷ ಪಡ್ತಾ ತನ್ನ ತಾಯಿಯ ಬಳಿ ಹೇಳ್ತಾನೆ, ಅಮ್ಮ, ನೀನೇನು ಭಯಪಡ್ಬೇಡ. ಮದುವೆಗೆ ಒಂದು 10 ದಿನ ಮುಂಚೆನೆ ನಾನು ಬಂದ್ಬಿಡ್ತೀನಿ. ನನ್ನ ತಂಗಿ ಮದುವೆಲಿ ನಾನಿಲ್ದೇ ಇದ್ರೆ ಹೇಗೆ ಹೇಳು ಎಂದು ಹೇಳಿ ಸಂತೋಷದಿಂದ ಫೋನನ್ನ ಇಡ್ತಾನೆ. ಇದೇ ವಿಷಯವನ್ನ ತನ್ನ ಹೆಂಡತಿಯ ಬಳಿ ಹೇಳಿದಾಗ ಅವಳು ಕೂಡ ಆ ಸಮಯವನ್ನು ಉಪಯೋಗಿಸಿಕೊಂಡು ತನ್ನ ನಾದಿನಿಯ ಮದುವೆ ಫಿಕ್ಸ್ ಆಗಿರುವ ವಿಷಯವನ್ನು ಕೇಳಿದ ಆಕೆ ಗಂಡನ ಬಳಿ ಹೇಳ್ತಾಳೆ, ರೀ, ಹೇಗೋ ಹಳ್ಳಿ ಮನೆಗೆ ಹೋಗ್ತಿದ್ದೀವಿ. ಈ ಸಲ ನೀವು ನಿಮ್ಮ ಭಾಗನ ಕೇಳಬೇಕು. ಹೇಗಾದ್ರೂ ಮಾಡಿ ನಾವು ಕೂಡ ಒಂದು ಸ್ವಂತ ಮನೆ ಮಾಡ್ಕೊಳ್ಬಹುದು. ಹೇಗೂ ನಿಮ್ಮ ತಂಗಿ ಮದುವೆ ಕೂಡ ಆಗ್ತಿದೆ. ಇನ್ನು ಅವರಿಗೂ ಯಾವ ಜವಾಬ್ದಾರಿ ಇರುತ್ತೆ ಹೇಳಿ? ಎಷ್ಟು ದಿನ ಅಂತ ಹೇಳಿ ನಾವು ಕೂಡ ಹೀಗೆ ಇರೋದಕ್ಕಾಗುತ್ತೆ ಎಂದು ಹೇಳಿ ಗಂಡನ ಬಳಿ ಮಾತನಾಡಿದ್ದು ನೋಡಿ ಗಂಡ ಕೂಡ, ಹೌದು ಕಣೆ, ಈ ಸಲ ಏನಾದ್ರೂ ಆಗ್ಲಿ, ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಎಂದು ಹೇಳಿ 2 ದಿನಗಳ ನಂತರ ತನ್ನ ತಂಗಿಯ ಮದುವೆಗೆ ಹೊರಡಲು ರೆಡಿಯಾಗ್ತಾನೆ. ಮದುವೆಗೆ ಮುಂಚಿತವಾಗಿ ಹೋಗಿದ್ದ ಮಗ ಹಾಗೂ ಸೊಸೆ ತಂದೆ ತಾಯಿಯ ಬಳಿ ತುಂಬಾನೇ ಸಂತೋಷವಾಗಿ ಇರಲು ಪ್ರಯತ್ನ ಪಡ್ತಾರೆ. ರಮೇಶ್ನ ಹೆಂಡತಿಯಂತೂ ತನ್ನ ಅತ್ತೆಗೆ ಯಾವ ಮನೆಯ ಕೆಲಸವು ಮಾಡಲು ಬಿಡೋದೆ ಅವಳು ಎಲ್ಲಾ ಕೆಲಸವನ್ನು ಮಾಡಲು ಶುರು ಮಾಡ್ತಾಳೆ. ಅವಳ ಈ ವರ್ತನೆಯನ್ನು ನೋಡಿ ಅವಳ ಅತ್ತೆಗೂ ಆಶ್ಚರ್ಯವಾಗುತ್ತೆ. ಮದುವೆಯಾದ ಹೊಸದ್ರಲ್ಲಂತೂ ಕುಂತಲ್ಲೇ ಊಟ ಕೊಡಬೇಕಾಗಿದ್ದ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬದಲಾವಣೆಯನ್ನು ನೋಡಿ ಅವಳ ಅತ್ತೆಗೆ ಆಶ್ಚರ್ಯವಾಗುತ್ತೆ. ಇನ್ನು ಮಗ ಹಾಗೂ ಸೊಸೆ ಬಂದಿರುವುದನ್ನು ನೋಡಿ ಮನೆಯಲ್ಲಿ ತಂದೆ ತಾಯಿಗೂ ಕೂಡ ಸಂತೋಷವಾಗುತ್ತೆ. ಜೊತೆಗೆ ಅಣ್ಣನನ್ನು ನೋಡಿ ತಂಗಿ ಕೂಡ ತುಂಬಾ ಖುಷಿಯಲ್ಲಿರ್ತಾಳೆ. ಇರೋ ಒಬ್ಬ ಮಗಳ ಮದುವೆ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ. ಇತ್ತ ಮಗಳು ಕೂಡ ಸಂತೋಷದಿಂದ ಅತ್ತೆ ಮನೆ ಸೇರ್ತಾಳೆ. ಇನ್ನೇನು ಮಗ ಕೂಡ ಹೊರಡಲು ನಿಂತಿರ್ತಾನೆ. ಅಷ್ಟರಲ್ಲಿ ಮಗ ತನ್ನ ತಂದೆಯ ಬಳಿ ಹೇಳ್ತಾನೆ, ಅಪ್ಪ, ಹೇಗೂ ಬಂದ ಕಾರ್ಯ ಎಲ್ಲ ಮುಗಿತು. ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು ಎಂದಾಗ ಅದಕ್ಕೆ ತಂದೆ ಹೇಳ್ತಾರೆ, ಅಂಥದ್ದೇನಪ್ಪ ಇದೆ ನನ್ನ ಹತ್ರ ಮಾತಾಡೋದಕ್ಕೆ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಪ್ಪ, ಹೇಗೂ ಸುಮ ಮದುವೆಯಾಗಿದೆ. ನಾನಿರೋ ಜಾಗದಲ್ಲಿ ನಾನ್ ದುಡಿತಾ ಇರೋ ದುಡಿಮೆಯಲ್ಲಿ ಬಾಡಿಗೆ ಕಟ್ಕೊಂಡು ಮನೆ ನಡೆಸೋದಂದ್ರೆ ಸುಲಭದ ಮಾತಲ್ಲ. ಹೇಗೋ ನನ್ನ ಭಾಗ ಈ ಮನೆಯಲ್ಲಿದೆ. ಅದನ್ನು ನೀನು ಕೊಟ್ರೆ ನಾನು ಎಲ್ಲಾದ್ರೂ ಸ್ವಂತ ಮನೆ ಮಾಡ್ಕೊಂಡು ಆರಾಮವಾಗಿರ್ತೀನಿ ಎಂದು ಮಗ ಹೇಳಿದ ಮಾತನ್ನು ಕೇಳಿ ತಂದೆಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಏನಪ್ಪ, ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ಈ ಮನೆಯಲ್ಲಿ ನಿನಗೆ ಭಾಗ ಬೇಕಾ? ಅಂತ ದೊಡ್ಡ ಕೆಲಸ ನೀನು ಏನು ಮಾಡಿದೆ ಅಂತ ಹೇಳಿ ನಿನಗೆ ನಾನು ಭಾಗ ಕೊಡ್ಲಿ? ನೋಡು, ನೀನು ಓದಬೇಕು ಅಂದಾಗ ಇಲ್ಲಿ ಓದುವ ಸೌಕರ್ಯ ಇಲ್ಲದೆ ಇದ್ರೂ ನಾವು ಕಷ್ಟಪಟ್ಟು ನಿನಗೆ ಸಿಟಿಗೆ ಓದಿಸೋದಕ್ಕೆ ಕಳಿಸಿದ್ರೆ
ಆದ್ರೆ ಮಗ ಓದಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ಕಷ್ಟಪಟ್ಟು ನಿನ್ನನ್ನ ಓದಿಸಿದ್ವಿ. ಆದ್ರೆ ನೀನು ಮಾಡಿದ್ದಾದ್ರೂ ಏನು ಹೇಳು? ತಂದೆ ತಾಯಿ ಜೊತೆ ನೀನು ಇದ್ದ ಎಷ್ಟು ದಿನ ಅಂತ ಹೇಳಿ ತಂದೆ ತಾಯಿ ಜೊತೆ ಇದ್ದೆ ನೀನು ಅಂತ ಹೇಳಿ ನಿನಗೆ ಭಾಗ ಕೊಡ್ಬೇಕು? ಹೋಗ್ಲಿ, ನಮ್ಮನ್ನ ನೋಡ್ದೇ ಇದ್ರೂ ಪರವಾಗಿಲ್ಲ. ನಿನಗೂ ಒಬ್ಳು ತಂಗಿ ಇದ್ದಾಳೆ ಅನ್ನೋದಾದ್ರೂ ನಿನಗೆ ನೆನ್ಪಲ್ಲಿತ್ತಾ? ನೋಡು, ನಿನ್ನ ಮದುವೆಯಾದಾಗಿನಿಂದ ನೀನು ನಿನ್ನ ಇಷ್ಟದ ಪ್ರಕಾರನೇ ನೀನು ಬದುಕ್ತಿದ್ಯಾ. ಒಂದು ದಿನನಾದ್ರೂ ನಾವು ನಿನಗೆ ಯಾವುದಾದ್ರೂ ವಿಷಯಕ್ಕೆ ಕಷ್ಟ ಕೊಟ್ಟಿದ್ದೀರಾ? ತಂದೆ ತಾಯಿ ಕೂಡ ನಿನ್ನ ಜವಾಬ್ದಾರಿ ಅನ್ನೋದನ್ನ ಮರ್ತು ನೀನು ಇಂಥ ಕೆಲ್ಸ ಮಾಡ್ದೆ. ನೀನು ಮಾಡಿದ ತಪ್ಪನ್ನೆಲ್ಲ ಮರ್ತು ನಾವು ಕೂಡ ನಿನ್ನನ್ನ ಮದುವೆಗೆ ಕರೆದ್ವಿ. ಈಗ ಒಂದು ಮಾತು ನೆನಪಲ್ಲಿಟ್ಕೋ. ನಾವು ಬದುಕಿರುವವರೆಗೂ ಯಾರಿಗೂ ಭಾಗ ಕೊಡೋದಿಲ್ಲ. ಯಾರಿಗೆ ಯಾವಾಗ ಏನು ಕೊಡಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಇದೇ ಕೊನೆ. ಇನ್ನೊಂದು ಸಲ ನೀನು ಭಾಗ ಅಂತ ಕೇಳ್ಕೊಂಡು ಬಂದ್ರೆ ಈ ಮನೆ ಬಾಗಿಲು ನಿನಗಂತ ಮುಚ್ಚಿದೆ ಅಂತ ತಿಳ್ಕೊ ಎಂದು ಹೇಳಿ ಕೋಪದಿಂದ ಹೊರಗಡೆ ಹೊರಟು ಹೋಗ್ತಾರೆ. ಇನ್ನು ತಂದೆ ಆಡಿದ ಮಾತನ್ನು ಕೇಳಿ ಮಗನಿಗೂ ಮುಜುಗರವಾಗುತ್ತದೆ. ಎಲ್ಲೋ ಒಂದು ಕಡೆ ಅವನು ಕೂಡ ತಪ್ಪು ಮಾಡಿದ್ದಾನೆ ಅನ್ನೋದು ತಂದೆ ಎತ್ತಿ ತೋರಿಸಿದ್ರು. ಹಾಗಾಗಿ ಅವನಿಗೂ ಅವನು ಮಾಡಿದ ತಪ್ಪಿನ ಅರಿವಾಗಿ ಮುಜುಗರದಿಂದ ಏನು ಮಾತನಾಡದೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಸೀದಾ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ ತಂದೆ ತಾಯಿಗಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ ಅನ್ನೋದು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.